ಮಹಾಕುಂಭಮೇಳ ಈಗ 144 ವರ್ಷಕ್ಕೆ ಒಂದು ಸಲ ನಡೆಯುವಂಥ ಕುಂಭಮೇಳ ಪ್ರಯಾಗ್ರಾಜಲ್ಲಿ ನಡೀತಾ ಇದೆ. ಅಲ್ಲಿ ಕೋಟ್ಯಾಂತರ ಜನ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಅಂದಾಜು ಲೆಕ್ಕಾಚಾರದ ಪ್ರಕಾರ ಸುಮಾರು 45 ಕೋಟಿ ಜನ ಆ ಜಾಗಕ್ಕೆ ವಿಸಿಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಇದರಲ್ಲಿ ಈಗ ಅಲ್ಲಿ ಎಷ್ಟೆಷ್ಟೋ ಅನುಕೂಲಗಳನ್ನ ಗೌರ್ಮೆಂಟು ಮಾಡಿಕೊಟ್ಟಿದೆ. ಆದರೂ ಕೂಡ ಸಣ್ಣ ಪುಟ್ಟ ಅನಾನುಕೂಲಗಳು ಅಲ್ಲಿ ಇದ್ದೇ ಇದೆ. ಅಂಥ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಅಲ್ಲಿ ಹೋಗಿ ಬಂದವರು ತಿಳಿಸಿದ ಮೇಲೆ ನಮಗೂ ಅರ್ಥ ಆಗುತ್ತೆ, ಇಂಥ ಫೆಸಿಲಿಟಿಗಳಿದೆ, ನಾವು ಬಳಸ್ಕೋಬಹುದು. ಇನ್ನು ಈ ರೀತಿ ಅನಾನುಕೂಲಗಳಿರೋದ್ರಿಂದ ಆ ಜಾಗಕ್ಕೆ ನಾವು ಹೋಗೋದಕ್ಕೆ ಮುಂಚೆ ಯಾವ ರೀತಿ ಪ್ರಿಪೇರ್ ಆಗಿ ಹೋಗಬೇಕು ಅನ್ನೋ ವಿಷಯಗಳ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಎಷ್ಟೆಷ್ಟು ಜನ ವಿಸಿಟ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಕೂಡ ಅಂದರೆ ನಮ್ಮ ಕರ್ನಾಟಕದಿಂದ ಕೂಡ ಲಕ್ಷಾಂತರ ಜನ ಆ ಜಾಗಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಬಂದವರಲ್ಲಿ ಎಷ್ಟೆಷ್ಟು ಜನರ ಜೊತೆ ಮಾತಾಡಿದಾಗ ಅವರ ಅನುಭವಗಳನ್ನ ಹಂಚ್ಕೊಂಡ್ರು. ನನ್ನ ಜೊತೆ ಮಾತಾಡಿದವರಲ್ಲಿ ಒಬ್ಬರಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗಿದ್ದರಿಂದ ನಾನು ಆ ವಿಷಯಗಳನ್ನ ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸುಮಾರು 6 ಪುಣ್ಯ ಸ್ನಾನಗಳು ನಡೆಯುತ್ತೆ ಈ ವರ್ಷ ಪ್ರಯಾಗ್ರಾಜಲ್ಲಿ. ಅದರಲ್ಲಿ 2 ತೀರ್ಥ ಸ್ನಾನಗಳು ಈಗಾಗಲೇ ಮುಗಿದೋಗಿದೆ. ಜನವರಿ 13 ಒಂದು, ಜನವರಿ 15ನೇ ತಾರೀಕು ಮತ್ತೊಂದು ಮುಗಿದಿದೆ, ಮಕರ ಸಂಕ್ರಾಂತಿ ಸ್ನಾನ. ಇನ್ನು ಜನವರಿ 29 ಮೌನಿ ಅಮಾವಾಸ್ಯೆ ಸ್ನಾನ ಇದೆ, ಫೆಬ್ರವರಿ 3 ವಸಂತ ಪಂಚಮಿ ಸ್ನಾನ ಇದೆ, ಫೆಬ್ರವರಿ 12 ಮಾಗಿ ಪೂರ್ಣಿಮಾ ಸ್ನಾನ, ಇನ್ನು ಫೆಬ್ರವರಿ 26 ಮಹಾಶಿವರಾತ್ರಿ ಅದು ಕೊನೆಯ ಸ್ನಾನ ಆಗುತ್ತೆ. ಇಲ್ಲಿ ಹೋಗಿ ಬರ್ತಾ ಇರೋರ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫೆಸಿಲಿಟಿಗಳನ್ನ ಕೊಡೋದು ಕಷ್ಟ ಆಗ್ಬೋದು. ಅದರಲ್ಲೂ ಅವರ ಲೆಕ್ಕಾಚಾರದ ಪ್ರಕಾರ ಈಗ ಪ್ರಯಾಗ್ರಾಜ್ಗೆ ಮಹಾಶಿವರಾತ್ರಿ ಸಮಯಕ್ಕೆ ಸುಮಾರು 45 ಕೋಟಿ ಜನ ವಿಸಿಟ್ ಮಾಡ್ತಾರೆ ಅಂತ ಲೆಕ್ಕಾಚಾರ ಕೂಡ ಮಾಡಿದ್ದಾರೆ. ಅಲ್ಲಿ ಹೋಗಿ ಬಂದವರು ತಿಳಿಸಿದಂಥ ವಿಷಯಗಳು ಎಷ್ಟೆಷ್ಟು ಅನುಕೂಲಗಳು ಏನೇನು ಅಂದರೆ, ಸೆಕ್ಯೂರಿಟಿ ಫೆಸಿಲಿಟಿ ಅನ್ನೋದು ತುಂಬಾ ಚೆನ್ನಾಗಿದೆ. ಸೇಫ್ಟಿ ವೈಸು ಅಲ್ಲಿ ತುಂಬಾ ಸೇಫಾಗಿ ಹೋಗಿ ಬರೋವಂಥ ಜನರನ್ನು ಪೊಲೀಸ್ನವರಾಗ್ಬೋದು, SPG ಕಮಾಂಡೋಸ್ ಆಗ್ಬೋದು, ಎಲ್ಲರೂ ಕೂಡ ಡ್ರೋನ್ ಕಂಟ್ರೋಲಿಂದ ನೋಡ್ಕೊಳ್ತಾ ಇದ್ದಾರೆ. ಹೋಗಿ ಬರೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಉತ್ತರ ಪ್ರದೇಶ್ ಗೌರ್ಮೆಂಟು ಸುಮಾರು 35,000 ಜನ ಪೊಲೀಸ್ ಅವ್ರನ್ನ ಇನ್ನು ಬೇರೆ ಬೇರೆ ಸಶಸ್ತ್ರ ಪಡೆಗಳನ್ನ ಅಲ್ಲಿ ಹಾಕಿದ್ದಾರೆ ಜನರ ಫೆಸಿಲಿಟಿಗೋಸ್ಕರ. ಇನ್ನು 2ನೇ ಪಾಯಿಂಟ್ ಹೇಳೋದಾದರೆ ಕ್ಲೀನ್ಲಿನೆಸ್ಸು. ಎಲ್ಲ ಕಡೆ ಸ್ವಚ್ಛತೆ ಮೇಂಟೈನ್ ಮಾಡೋದಕ್ಕೋಸ್ಕರನೇ ಎಷ್ಟೆಷ್ಟು ಜನರನ್ನ ಅಲ್ಲಿ ಅಲಾಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಕಸ ಬಿಸಾಕದೇ ಇರೋದಕ್ಕೆ ಟ್ರೈನಿಂಗ್ ಅನ್ನೋದನ್ನ ಕೊಟ್ಟು ಅದಕ್ಕೆ ಕಸ ಹಾಕೋದಕ್ಕೆ ಏನೇನು ಫೆಸಿಲಿಟಿ ಬೇಕೋ ಅಂಥ ಫೆಸಿಲಿಟಿಗಳನ್ನ ಕೂಡ ಮಾಡಿಕೊಟ್ಟಿದ್ದಾರೆ ಉತ್ತರ ಪ್ರದೇಶ್ ಗೌರ್ಮೆಂಟ್ ಅವರು. ಇನ್ನು ಮರಳಲ್ಲಿ ವಾಕ್ ಮಾಡೋರಿಗೆ ಕಷ್ಟ ಆಗಬಾರ್ದು ಅಂತಾನೆ ಅಲ್ಲಿ ವಾಕ್ ಮಾಡೋ ಜನರಿಗೆ ಸ್ಟೀಲ್ ಪ್ಲೇಟ್ಗಳನ್ನ ಹಾಕಿ ವಾಕಿಂಗ್ ಮಾಡೋದಕ್ಕೆ ಈಸಿಯಾದಂಥ ಫೆಸಿಲಿಟಿಗಳನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಟಾಯ್ಲೆಟ್ಗಳ ಫೆಸಿಲಿಟಿ ಸುಮಾರು 1.5 ಲಕ್ಷ ಟಾಯ್ಲೆಟ್ಗಳನ್ನ ಅಲ್ಲಿ ರೆಡಿ ಮಾಡಿದ್ದಾರೆ ಬಂದೋಗೋ ಜನರಿಗೆ ಅನುಕೂಲ ಆಗಲಿ ಅಂತ. ಅದರಲ್ಲೂ ಮೇಲು ಫೀಮೇಲು ಅಂತ ಸಪ್ರೇಟಾಗಿ ಟಾಯ್ಲೆಟ್ ಫೆಸಿಲಿಟಿ ಮಾಡಿರೋದ್ರಿಂದ ಯಾವುದೇ ರೀತಿ ಮುಜುಗರ ಇಲ್ಲದೆ ಎಲ್ಲನೂ ಬಳಸ್ಕೋಬೋದು. ಅಂಥ ಫೆಸಿಲಿಟಿನ ಸದ್ಯಕ್ಕೆ ಉತ್ತರ ಪ್ರದೇಶ್ ಗೌರ್ಮೆಂಟು ಮಾಡಿಕೊಟ್ಟಿದೆ. ಇನ್ನು ಫಾರಿನ್ ಗೆಸ್ಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಅವ್ರನ್ನ ನೋಡ್ಕೊಳ್ಳೋದಕ್ಕೇ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತಲೇ ಎಷ್ಟೆಷ್ಟೋ ಜನರನ್ನು ಅಲ್ಲಿ ನೇಮಿಸಿದ್ದಾರೆ. ಫಾರಿನ್ನಿಂದ ಬರೋ ಅಂಥವರು ಇಲ್ಲಿ ಬಂದಂಥ ಅನುಭವಗಳನ್ನ ಒಳ್ಳೆ ರೀತಿ ಬೇರೆ ದೇಶದಲ್ಲಿ ಹೋಗಿ ಹೇಳ್ಕೋಬೇಕು ಅನ್ನೋದೇ ಇದರ ಉದ್ದೇಶ ಅಷ್ಟೇ. ಇನ್ನು VIP ಸಪ್ರೇಟ್ ಝೋನ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಏನು ಅಂದರೆ VIP ಗಳು VVIPಗಳು ಬಂದು ಸ್ನಾನ ಮಾಡಿ ಹೋಗೋದಕ್ಕೆ ಫೆಸಿಲಿಟಿಗಳನ್ನ ಮಾಡಿಕೊಟ್ಟಿದ್ದಾರೆ. ಅವರು ಬಂದಾಗ ಸಾಮಾನ್ಯ ಜನರಿಗೆ ತೊಂದರೆ ಆಗದೇ ಇರಲಿ, ಭದ್ರತಾ ದೃಷ್ಟಿಯಿಂದ ತೊಂದರೆಗಳು ಆಗೋ ಚಾನ್ಸಸ್ ಇದ್ದೇ ಇರುತ್ತೆ, ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ ರಸ್ತೆಗಳನ್ನ, ಇಂಥದ್ದು ಯಾವುದೂ ಆಗದೇ ಇರಲಿ ಅಂತ ಫೆಸಿಲಿಟಿಗಳನ್ನ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಎಮರ್ಜೆನ್ಸಿ ರೆಸ್ಕ್ಯೂ ಟೀಮು 24 ಗಂಟೆ ಅಲ್ಲಿ ಕೆಲಸ ಮಾಡ್ತಾನೆ ಇರುತ್ತೆ. ಅಕಸ್ಮಾತಾಗಿ ಯಾರಾದರೂ ನದಿನಲ್ಲಿ ಮುಳುಗಿ ಈಜೋದಕ್ಕೆ ಕಷ್ಟ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಕಾಪಾಡೋ ಕೆಲಸ ಈ ರೆಸ್ಕ್ಯೂ ಟೀಮ್ಗಳು ಮಾಡ್ತಾನೆ ಇರುತ್ತೆ. ಇನ್ನು ಎಲ್ಲಂದರಲ್ಲಿ ನದಿ ತಟಗಳಲ್ಲಿ ಯೂತ್ ಮೆಡಿಕಲ್ ಸೆಂಟರ್ಸ್ಗಳನ್ನ ಓಪನ್ ಮಾಡಿದ್ದಾರೆ. ಇದು ಬಂದ ಜನರಿಗೆ ಯಾವುದೇ ರೀತಿ ಮೆಡಿಕಲಿ ತೊಂದರೆ ಆಗದೇ ಇರಲಿ, ನೀರಿನಲ್ಲಿ ಇಳಿದಾಗ ನೀರಿನಿಂದ ಬಂದಾದ ಮೇಲೆ ತೊಂದರೆಗಳಾಗದೇ ಇರಲಿ, ಅವ್ರಿಗೆ ಬೇಕಾದಂಥ ಟ್ರೀಟ್ಮೆಂಟ್ ಸಿಗಲಿ ಅಂತ ಅಂಥ ಫೆಸಿಲಿಟಿಗಳನ್ನ ಸದ್ಯಕ್ಕೆ ಎಷ್ಟೆಷ್ಟೋ ಸಂಘ ಸಂಸ್ಥೆಗಳು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ಹೋಗಿ ಬರುವಂಥ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅನ್ನೋ ಫೆಸಿಲಿಟಿಗಳನ್ನ ಸದ್ಯಕ್ಕೆ ಅಲ್ಲಿರುವಂಥ ಉತ್ತರ ಪ್ರದೇಶ್ ಗೌರ್ಮೆಂಟು ಪ್ಲಸ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸಹಕಾರದಿಂದ ಇಂಥ ಫೆಸಿಲಿಟಿಗಳನ್ನ ಮಾಡಿಕೊಟ್ಟಿದೆ.
ಲೆಕ್ಕ ಹಾಕ್ಕೊಳ್ಳಿ, ಸುಮಾರು ಒಂದು ದಿನಕ್ಕೇ 1.5 ಕೋಟಿ ಜನ ವಿಸಿಟ್ ಮಾಡಿದ್ದಾರೆ ಅಂದರೆ ಇನ್ನು 6 ಸ್ನಾನಗಳಿತ್ತು, ಅಂಥದಕ್ಕೆ ಎಷ್ಟು ಜನ ವಿಸಿಟ್ ಮಾಡ್ಬೋದು. ಅದರಲ್ಲೂ ಕಡೆಯ ಸ್ನಾನಕ್ಕೆ ಲೆಕ್ಕಾಚಾರದ ಪ್ರಕಾರ 45 ಕೋಟಿ ಜನ ಬೇರೆ ಬೇರೆ ದೇಶದಿಂದ ಬಂದು ಸ್ನಾನ ಮಾಡ್ಕೊಂಡು ಹೋಗಿರ್ತಾರೆ. ಅಂದರೆ ನಮ್ಮ ದೇಶದ ಹಿರಿಮೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಷ್ಟೇ. ಒಳ್ಳೇದಿದ್ಮೇಲೆ ಸಣ್ಣ ಪುಟ್ಟದು ಕೆಟ್ಟದು ಅನ್ನೋದು ಇದ್ದೇ ಇರುತ್ತೆ ಅನ್ನೋ ಹಾಗೆ ಇಲ್ಲೂ ಸಣ್ಣ ಪುಟ್ಟ ಅನಾನುಕೂಲಗಳು ಅನ್ನೋದು ಇದ್ದೇ ಇದೆ. ಅದ್ರ ಬಗ್ಗೆ ಮಾತಾಡೋದಾದರೆ ವಾಕಿಂಗ್ ಅನ್ನೋದು ತುಂಬ ಲಾಂಗ್ ಡಿಸ್ಟೆನ್ಸ್ ಆಯಿತು ಅನ್ನೋದು ಜನರ ಅಭಿಪ್ರಾಯ. ಏಕೆ ಅಂದರೆ ಸುಮಾರು 4-5 ಕಿಲೋಮೀಟ್ರು ವಾಕ್ ಮಾಡಬೇಕು. ಬ್ರಿಡ್ಜ್ಗಳನ್ನೇನೋ ಮಾಡಿಬಿಟ್ಟಿದ್ದಾರೆ, ಆ ಬ್ರಿಡ್ಜ್ಗಳ ಮೇಲೆ ಗಾಡಿಗಳು ಹೋಗೋ ಆಗಿಲ್ಲ, ಬರೀ ಕಾಲಲ್ಲೇ ಓಡಾಡಬೇಕಾಗತ್ತೆ. 4-5 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಹೋಗಿ ಸ್ನಾನ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಸೀನಿಯರ್ ಸಿಟಿಸನ್ಸ್ಗೆ ಈ ವಾಕಿಂಗ್ ಅನ್ನೋದು ಸ್ವಲ್ಪ ಕಷ್ಟನೇ. ಅವ್ರಿಗೆ ಪುಣ್ಯ ಸ್ನಾನ ಮಾಡೋದಕ್ಕೆ ಕೆಲವಷ್ಟು ಗಾಡಿಗಳ ಫೆಸಿಲಿಟಿ ಇದೆ, ಆದರೆ ಆ ಗಾಡಿಗಳ ಚಾರ್ಜಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಷ್ಟ ಆಗ್ಬೋದು ಸಾಮಾನ್ಯ ಜನಕ್ಕೆ ಅನ್ನೋದು ಅಲ್ಲಿರೋವಂಥವರ ಅಭಿಪ್ರಾಯ. ಇನ್ನು ಹ್ಯಾಂಡಿಕ್ಯಾಪ್ ಅಂದರೆ ಅಂಗವಿಕಲರು ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅಂದರೆ ಬೇಕಾದಂಥ ಫೆಸಿಲಿಟಿಗಳು ಇಲ್ಲ. ಅದಕ್ಕೆ ಬೇಕಾದಂಥ ಫೆಸಿಲಿಟಿಗಳನ್ನ ಮಾಡಿಕೊಡ್ಬೇಕಾಗಿತ್ತು. ಈಗ ನಾರ್ಮಲ್ ಮನುಷ್ಯರ ರೀತಿಯೇ ಅವರು ಹೋಗಿ ಪುಣ್ಯ ಸ್ನಾನ ಮಾಡಬೇಕಲ್ಲ, ಅಂಥ ಫೆಸಿಲಿಟಿಗಳನ್ನ ಇಲ್ಲಿ ಮಾಡಿಕೊಟ್ಟಿಲ್ಲ, ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಈಗೀಗ ಉಟ್ಕೊಂಡ್ಬಿಡುತ್ತೆ ಬಿಡಿ. ಇನ್ನು ಮ್ಯಾಪ್ಸ್ಗಳು ಎಲ್ಲೂ ಕೂಡ ಡಿಸ್ಪ್ಲೇ ಆಗಿಲ್ಲ. ಎಲ್ಲಿಂದ ಯಾವ ಕಡೆ ಹೋದರೆ ಯಾವ ಪ್ಲೇಸ್ ಸಿಗುತ್ತೆ ಅನ್ನೋ ವಿಷಯಗಳನ್ನ ಮ್ಯಾಪ್ಗಳ ಮೂಲಕ ಡಿಸ್ಪ್ಲೇ ಮಾಡಬೇಕಾಯಿತು. ಅಂಥದ್ರಲ್ಲಿ ಸಣ್ಣ ಪುಟ್ಟ ತೊಡಕು ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಇನ್ನು ಅದ್ರ ಜೊತೆಗೆ 4-5 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದಿರ್ತೀವಿ, ಎಲ್ಲೂ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಅನ್ನೋ ಜಾಗಗಳು ಇಲ್ಲ ಅನ್ನೋದು ಕೂಡ ಇದೆ. ಏಕೆ ಅಂದರೆ 1.5 ಕೋಟಿ ಜನ ಒಂದೇ ದಿನ ವಿಸಿಟ್ ಮಾಡ್ತಾ ಇದ್ದಾರೆ ಅಂದರೆ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಜಾಗಗಳನ್ನ ಕೊಟ್ಟರೆ ಜನ ಅದನ್ನು ಬೇರೆ ರೀತಿಯೂ ಬಳಸ್ಕೋಬೋದು ಅಂತ ಏನಾದರೂ ಅಲ್ಲಿರೋವಂಥ ಗೌರ್ಮೆಂಟ್ ಈ ರೀತಿ ಡಿಸಿಷನ್ಸ್ ತೊಗೊಂಡಿರ್ಬೋದು. ಅದೊಂದು ಇಲ್ಲಿ ಡ್ರಾಬ್ಯಾಕ್ ಅಂತಲೇ ಹೇಳ್ತಾ ಇದ್ದಾರೆ. ಎಂತಕ್ಕೆ ಅಂದರೆ 4-5 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದಿರ್ತೀವಿ, ಕಾಲುಗಳು ನಡೆದು ಸಾಕಾಗಿರುತ್ತೆ, ಕೂತ್ಕೊಳ್ಳೋದಕ್ಕೆ ಯಾವುದೇ ರೀತಿ ಫೆಸಿಲಿಟಿ ಅನ್ನೋದನ್ನು ಇಲ್ಲಿ ಮಾಡಿಕೊಟ್ಟಿಲ್ಲ. ಇನ್ನು ಉಳ್ಕೊಳ್ಳೋ ಅಂಥ ಫೆಸಿಲಿಟಿ ಇಲ್ಲಿ ಇಲ್ಲ. ಉಳ್ಕೊಳ್ಳೋ ಫೆಸಿಲಿಟಿ ಇದ್ದರೆ ಜಾಸ್ತಿ ಜನ ಉಳ್ಕೊಂಡು ತೊಂದರೆ ಆಗಬಹುದು ಅನ್ನೋ ಕಾರಣದಿಂದನೂ ಈ ರೀತಿ ಮಾಡಿರಬಹುದು. ಇನ್ನು ಇದನ್ನೆಲ್ಲ ಬಿಟ್ಟರೆ ಬೋಟ್ಗಳಲ್ಲಿ ಓಡಾಡೋದಕ್ಕೆ ಪ್ಲಸ್ ಆಟೋಗಳಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಅಂತಲೇ ಹೇಳಿದ್ದು. ಬಟ್ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಜಾಸ್ತಿ ಚಾರ್ಜಸ್ ಮಾಡದೇ ಇರೋ ಹಾಗೆ ಯಾವ ರೀತಿ ಮಿನಿಮಲ್ ಚಾರ್ಜಸ್ಸಲ್ಲಿ ಬಂದಂಥ ಪ್ಯಾಸೆಂಜರ್ಗಳನ್ನ ಹ್ಯಾಂಡಲ್ ಮಾಡಬೇಕು ಅಂತ ಪೊಲೀಸ್ನವರು ಅದನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ಹೋಗಿ ಬಂದವರ ಅನುಭವ ಏನು ಅಂದರೆ ತುಂಬ ಅದ್ಭುತವಾಗಿದೆ. ಫೆಸಿಲಿಟಿಗಳನ್ನ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿ ಫೆಸಿಲಿಟಿಗಳು ಅಲ್ಲಿದೆ, ಹೋಗಿ ಬರಬಹುದು. ಸಣ್ಣ ಪುಟ್ಟ ಡ್ರಾಬ್ಯಾಕ್ಸ್ ಅನ್ನೋದು ಬಿಟ್ಟರೆ ಹೋಗಿ ಬರೋದಕ್ಕೆ ಯಾವುದೇ ರೀತಿ ತೊಂದರೆಗಳು ಇಲ್ಲ ಅಂತಲೇ ಅಲ್ಲಿ ಹೋಗಿ ಬಂದವರ ಅನುಭವದ ಮಾತುಗಳು. ಇನ್ನು ಈ ಪ್ರಯಾಗ ಸ್ನಾನದ ಬಗ್ಗೆ ನಾವು ಮಾತಾಡೋದಾದರೆ, ಪ್ರಯಾಗ ಸ್ನಾನ ಅನ್ನೋದಕ್ಕಿಂತ ಕುಂಭಮೇಳದ ಸ್ನಾನದ ಬಗ್ಗೆ ಮಾತಾಡೋದಾದರೆ ಎಷ್ಟೆಷ್ಟೋ ವಿಡಿಯೋಗಳು ಆಲ್ರೆಡಿ ಬಂದ್ಬಿಟ್ಟಿದೆ ಕುಂಭಮೇಳದ ಸ್ನಾನದ ಬಗ್ಗೆ. ಈ ಕುಂಭಮೇಳದ ಸ್ನಾನದ ಬಗ್ಗೆ ನೀವು ವಿಡಿಯೋಗಳನ್ನ ನೋಡಿರ್ತೀರಾ, ಆಲ್ರೆಡಿ ತಿಳ್ಕೊಂಡಿರ್ತೀರಾ. ಅದರಲ್ಲಿ ಮೊದಲನೇ ಸ್ಥಾನ ಆದಷ್ಟು ಸಾಧು ಸಂತರುಗಳೇ ಜಾಸ್ತಿ ಇರ್ತಾರೆ. ಆ ನೀರಿಗೆ ಆ ಶಕ್ತಿ ಅನ್ನೋದನ್ನು ತುಂಬೋ ಕೆಲಸ ಸಾಧು ಸಂತರುಗಳು ಮಾಡ್ತಾ ಇರ್ತಾರೆ. ಆ ನೀರಿಗೆ ಶಕ್ತಿ ಬರೋದ್ರಿಂದನೇ ನೆಕ್ಸ್ಟು ಅಲ್ಲಿ ಸ್ನಾನ ಮಾಡುವಂಥ ಜನರಿಗೆ ಮಾಡಿದಂಥ ಕರ್ಮಗಳ ಫಲ ಅನ್ನೋದು ಕಡಿಮೆ ಆಗುತ್ತೆ, ಇಲ್ಲ ಮುಂದಕ್ಕೆ ದೂಡಲ್ಪಡುತ್ತೆ ಅನ್ನೋದೇ ಈಗಿರುವಂಥ ವಾದಗಳು. ಇನ್ನು ಕುಂಭಮೇಳದ ಬಗ್ಗೆ ನಾನೇನು ವಿಷಯಗಳನ್ನ ಹೇಳಬೇಕಾಗಿಲ್ಲ. ಈ ವಿಷಯ ಒಟ್ಟಿನಲ್ಲಿ ಶಂಕರಾಚಾರ್ಯರು ಹೇಳಿದ ಹಾಗೆ ಜನರನ್ನು ಒಗ್ಗೂಡಿಸೋವಂಥ ಕೆಲಸ. ಪ್ರತಿ ವರ್ಷ ಮೊದಲು ನಡೀತಾ ಇತ್ತು ಮಾಘಮೇಳ ಅಂತ, ಅದಾದ ಮೇಲೆ ಈಗ ಕುಂಭಮೇಳ ಅಂತ ನಾವು ಕರಿತಾ ಇದ್ದೀವಿ. ಈ ಕುಂಭಮೇಳದಲ್ಲಿ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಎಲ್ಲರೂ ಕೂಡ ಒಂದು ಕಡೆ ಸೇರುವಂಥ ಕೆಲಸ ಆಗುತ್ತೆ, ಜನರನ್ನು ಒಗ್ಗೂಡಿಸೋ ಕೆಲಸ ಆಗುತ್ತೆ ಕುಂಭಮೇಳ ಅನ್ನೋದು. ಇಂಥ ಕುಂಭಮೇಳದಲ್ಲಿ ನಾವು ಕೂಡ ಒಬ್ಬರಾಗಿ ಪಾಲ್ಗೊಳ್ಳೋಣ, ಅಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ, ಅಲ್ಲಿರೋ ಸಾಧು ಸಂತರುಗಳನ್ನ ಮಾತಾಡ್ಸಿದ್ರೆ ಇನ್ನು ಎಷ್ಟೆಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೋದು. ಆದರೆ ಭಾಷೆ ಒಂದು ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಬಿಟ್ಟರೆ ವಿಷಯಗಳ ದಾರೆ ಅನ್ನೋದು ಅಲ್ಲಿ ಅರಿತಾ ಇರುತ್ತೆ. ಆದಷ್ಟು ಇಂಥ ಜಾಗಕ್ಕೆ ನಾವು ಕೂಡ ವಿಸಿಟ್ ಮಾಡೋಣ, ಅಲ್ಲಿರೋ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.